ಹಾಯ್, ನಾನು ಪ್ರಕಾಶ್ ಮಂಡಗಟ್ಟ, ಈಶಾನ್ವಿ ಅಕಾಡೆಮಿ ಶಿವಮೊಗ್ಗದಿಂದ. ಇಂದು ಹೊಯ್ಸಳರು ಅವರ ರಾಜ್ಯ ಸ್ಥಾಪನೆ ಮತ್ತು ಅವರ ಶ್ರೇಷ್ಠ ದೊರೆ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಇವನ ಕುರಿತಾಗಿ ಅದರ ಸಾಧನೆಗಳನ್ನು ಕುರಿತಾಗಿ ಅವಲೋಕನ ಮಾಡೋಣ. ಇವರ ರಾಜಕೀಯ ಇತಿಹಾಸನ ಗಮನಿಸಿದ್ರೆ ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿದ್ದುಕೊಂಡು ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂಥ ಒಂದು ಶ್ರೇಷ್ಠ ಮನೆತನವಾಗಿ ಇವರನ್ನು ಗುರುತಿಸಬಹುದು. ಹೊಯ್ಸಳರ ಬಹುತೇಕ ಶಾಸನಗಳು ಉಲ್ಲೇಖ ಮಾಡುವಂತೆ ಈ ರಾಜ್ಯದ ಸ್ಥಾಪಕ ಯಾರು ಅಂತಂದ್ರೆ ಸಳ ಅಥವಾ ನೃಪಕಾಮ ಸಳ ಅಂತಲೂ ಕೂಡ ಅದನ್ನು ಕರೆಯಲಾಗುತ್ತೆ. ಇದ್ದ ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿದ್ದು ಆಳ್ವಿಕೆ ಮಾಡ್ತಿದ್ರು. ಇವರ ಮೊದಲ ರಾಜಧಾನಿ ಶಶಕಪುರ ಅಥವಾ ಸೊಸೆ ಊರು. ಹೊಯ್ಸಳರ ಮೊದಲ ರಾಜಧಾನಿ ಅಥವಾ ಆರಂಭಿಕ ರಾಜಧಾನಿ ಶಶಕಪುರ ಅಥವಾ ಸೊಸೆ ಊರು. 1117ರ ಬೇಲೂರು ಶಾಸನ ಉಲ್ಲೇಖ ಮಾಡುವಂತೆ ಮೊಟ್ಟ ಮೊದಲ ಬಾರಿಗೆ ಈ ಸಾಮ್ರಾಜ್ಯದ ಸ್ಥಾಪನೆ ಕುರಿತಾಗಿರ್ತಕ್ಕಂಥ ಅಂಶವನ್ನು ನಮಗೆ 1117ರ ಬೇಲೂರು ಶಾಸನದಲ್ಲಿ ನಾವು ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಈ ಬೇಲೂರು ಶಾಸನ ಪ್ರಕಾರವಾಗಿ ಸಳ ಅಥವಾ ನೃಪಕಾಮ ಸಳ ಅಂತಕ್ಕಂಥವನು ತನ್ನ ಕುಲದೇವತೆ ವಾಸಂತಿಕ ದೇವತೆ ಅಥವಾ ವಾಸಂತಿಕ ದೇವಿಯ ಪೂಜೆಗಾಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜೈನ ಗುರು ಸುದತ್ತಾಚಾರ್ಯ, ಜೈನ ಮುನಿ ಸುದತ್ತಾಚಾರ್ಯ ತನ್ನ ವಿದ್ಯಾರ್ಥಿಗಳಿಗೆ ಪಾಠವನ್ನು ಬೋಧನೆ ಮಾಡುವಾಗ ಹುಲಿ ಒಂದು ಕಾಣಿಸ್ಕೊಳ್ತು. ಆ ಹುಲಿಯನ್ನ ಕೊಲ್ಲುವಂತೆ ಆ ಸುದತ್ತಾಚಾರ್ಯ ಸಳನಿಗೆ ಆದೇಶನ ಮಾಡ್ತಾರೆ. ಪೊಯ್ ಸಳ ಅಂತೇಳಿ ಆದೇಶನ ಕೊಟ್ಟರು. ಆ ಒಂದು ಆದೇಶದ ಪ್ರಕಾರವಾಗಿ ಸಳ ಅಂತಕ್ಕಂಥವನು ಆ ಹುಲಿಯನ್ನ ಕೊಲ್ತಾನೆ. ಹಾಗಾಗಿ ಆ ಹುಲಿಯನ್ನ ಕೊಲ್ಲುವಂಥ ದೃಶ್ಯವೇ ಇವರ ರಾಜಲಾಂಛನವನ್ನಾಗಿ ನಾವು ಕಾಣ್ತೇವೆ. ಹುಲಿಯನ್ನ ಕೊಲ್ಲುತ್ತಿರುವ ದೃಶ್ಯ ಏನಿದೆ ಅದನ್ನು ನಾವು ಹೊಯ್ಸಳ ರಾಜಲಾಂಛನವಾಗಿ ಹಲವಾರು ಶಾಸನಗಳಲ್ಲಿ ಹಲವಾರು ದೇವಾಲಯಗಳ ಉಲ್ಲೇಖ ಆಗಿರೋದನ್ನ ನಾವು ನೋಡ್ಬೋದು. ಆನಂತರದಲ್ಲಿ ದ್ವಾರ ಸಮುದ್ರದ ಪ್ರಮುಖ ರಾಜಧಾನಿ ಕೇಂದ್ರ ಆಗಿತ್ತು. ದ್ವಾರ ಸಮುದ್ರ ಮತ್ತೊಂದು ಹೆಸರು ಹಳೇಬೀಡು. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಅತ್ಯಂತ ಪ್ರಸಿದ್ಧವಾದಂಥ ದೇವಸ್ಥಾನ. ಮತ್ತೊಂದು ಪ್ರಮುಖ ರಾಜಧಾನಿ ಬೇಲೂರು. ಬೇಲೂರು ಚನ್ನಕೇಶವ ದೇವಾಲಯಕ್ಕೆ ಅತ್ಯಂತ ಪ್ರಸಿದ್ಧವಾದಂಥ ದೇವಸ್ಥಾನ ಅಥವಾ ಊರು. ಇನ್ನು ಇವರ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ. ವಿಷ್ಣುವರ್ಧನನ ಮೊದಲ ಹೆಸರು ಬಿಟ್ಟಿದೇವ. ಅನಂತರ ರಾಮಾನುಜಾಚಾರ್ಯ ಪ್ರಭಾವದಿಂದಾಗಿ ವಿಷ್ಣುವರ್ಧನ ಅಂತೇಳಿ ತನ್ನ ಹೆಸರನ್ನು ಬದಲಾಯಿಸಿಕೊಳ್ತಾನೆ. ಈ ಆರಂಭಿಕ ಇತಿಹಾಸ ತಿಳ್ಕೊಂಡ ನಂತರದಲ್ಲಿ ಪ್ರಾಚೀನ ಭಾರತದ ವಿಭಾಗದಲ್ಲಿ ವಿಷ್ಣುವರ್ಧನನ ಸಾಧನೆಗಳನ್ನು ವಿವರಿಸಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ 5 ಅಂಕದ ಪ್ರಶ್ನೆ. ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಹೊಯ್ಸಳರ ಅತ್ಯಂತ ಶ್ರೇಷ್ಠ ದೊರೆ, ಪ್ರಸಿದ್ಧ ದೊರೆ. ಈತ ಸಾಶ 1108ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಆತನ ಅಣ್ಣ ಬಲ್ಲಾಳನ ಮರಣ ನಂತರ ಸಾಶ 108ರಿಂದ ಸಾಶ 152ರವರೆಗೆ ಈತ ಹೊಯ್ಸಳ ದೊರೆಗೆ ಅಧಿಕಾರವನ್ನು ಚಲಾಯಿಸ್ತಾನೆ. ಈತನ ಸಾಧನೆಗಳನ್ನ ಪ್ರಮುಖವಾಗಿ ನಾವು 2 ಸೆಕ್ಷನ್ ಮಾಡ್ಕೊಂಡು ಅಧ್ಯಯನ ಮಾಡಬೇಕು. ಒಂದು ರಾಜಕೀಯ ಸಾಧನೆಗಳು, ಮತ್ತೊಂದು ಸಾಂಸ್ಕೃತಿಕ ಸಾಧನೆಗಳು. ಹೊಯ್ಸಳರ ಶ್ರೇಷ್ಠ ದೊರೆ ಆಗಿರ್ತಕ್ಕಂಥ ವಿಷ್ಣುವರ್ಧನನ ರಾಜಕೀಯ ಸಾಧನೆಗಳನ್ನ ಅವಲೋಕನ ಮಾಡ್ತಾ ಹೋಗೋಣ. ಈತನ ದಂಡನಾಯಕ ಗಂಗರಾಜ. ಈತನ ದಿಗ್ವಿಜಯಗಳಲ್ಲಿ ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸ್ತಕ್ಕಂಥ ವ್ಯಕ್ತಿ. ಈತ ಜೈನ ಧರ್ಮದ ಅನುಯಾಯಿ ಕೂಡ. ಹಾಗಾಗಿ ವಿಷ್ಣುವರ್ಧನ ಧಾರ್ಮಿಕ ಸಹಿಷ್ಣುವಾಗಿದ್ದ ಅನ್ನೋದು ಕೂಡ ನಮಗೆ ಇದರಿಂದ ಅರ್ಥ ಆಗುತ್ತೆ. ಈತನ ಕಾಲ ಪ್ರಮುಖ ದಿಗ್ವಿಜಯಗಳನ್ನು ಗಮನಿಸ್ಕೊಂಡ್ರೆ ಸಾಶ 1114ರ ತಲಕಾಡು ಕದನ ಅಥವಾ ತಲಕಾಡು ಯುದ್ಧ ಬಹಳ ಪ್ರಮುಖವಾಗಿರ್ತಕ್ಕಂಥರು. ಗಂಗವಾಡಿಯಲ್ಲಿ ತಮ್ಮ ಪ್ರಭುತ್ವನ ಸ್ಥಾಪನೆ ಮಾಡ್ಕೊಂಡಿದ್ದಂಥ ಚೋಳರನ್ನ ಸಂಪೂರ್ಣವಾಗಿ ಸೋಲಿಸಿ ಗಂಗವಾಡಿಯಿಂದ ಹೊರಹಾಕಿ ತಲಕಾಡುಗೊಂಡ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಸಾಶ 1114ರ ತಲಕಾಡು ಕದನದಲ್ಲಿ ಚೋಳರನ್ನ ಸೋಲಿಸಿ ತಲಕಾಡುಗೊಂಡ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಅನಂತರ ಸಣ್ಣ ಪುಟ್ಟ ರಾಜ್ಯಗಳನ್ನ ಗೆಲ್ತಾ ಹೋಗ್ತಾನೆ. ಕೊಂಗು, ನಂಗಲಿ, ನೊಳಂಬವಾಡಿ ಮತ್ತು ಹಾನಗಲ್ಲುಗಳನ್ನು ವಶಪಡಿಸ್ಕೊತಾನೆ. ಕೊಂಗು, ನಂಗಲಿ, ನೊಳಂಬವಾಡಿ ಮತ್ತು ಹಾನಗಲ್ಲುಗಳನ್ನು ವಶಪಡಿಸ್ಕೊತಾನೆ. ಅನಂತರಲ್ಲಿ ಚೋಳರನ್ನ ಪುನಃ ಕೋಲಾರದಲ್ಲಿ ಸೋಲಿಸಿ ಕಂಚಿವರೆಗೂ ಕೂಡ ಅಟ್ಟಿಸ್ಕೊಂಡು ಹೋಗಿ ಕಂಚಿಗೊಂಡ ಎಂಬ ಬಿರುದನ್ನು ಪಡ್ಕೊಂಡ ಅಂತೇಳಿ ನಮಗೆ ಮಳವಳ್ಳಿ ಶಾಸನದಿಂದ ತಿಳಿದು ಬರುತ್ತೆ. ಮಳವಳ್ಳಿ ಶಾಸನ ಕಂಚಿಗೊಂಡ ಎಂಬ ಬಿರುದನ್ನು ಹೇಗೆ ಗಳಿಸ್ದ, ಚೋಳರನ್ನ ಎಲ್ಲಿ ಸೋಲಿಸ್ದ ಎಂಬ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿನ ಕೊಡುತ್ತೆ. ಇನ್ನು ಮಧುರೈ ಪಾಂಡ್ಯರನ್ನ ಮತ್ತು ಉಚ್ಚಂಗಿ ಪಾಂಡ್ಯರನ್ನು ಕೂಡ ಸೋಲಿಸಿ ರಾಮೇಶ್ವರಂ ಅಲ್ಲಿವರೆಗೂ ಕೂಡ ದಾಳಿಯನ್ನ ಕೈಗೊಂಡಿದ್ದ ಈತ. ಮಧುರೈ ಪಾಂಡ್ಯರು ಮತ್ತೆ ಉಚ್ಚಂಗಿ ಪಾಂಡ್ಯರು ಇಬ್ಬರನ್ನು ಕೂಡ ಸೋಲಿಸಿ ರಾಮೇಶ್ವರಂ ವರೆಗೆ ಕೂಡ ದಾಳಿಯನ್ನ ಕೈಗೊಂಡಿದ್ದ. ಅನಂತರ ಇನ್ನೂ ಹಲವಾರು ಸಣ್ಣ ಸಣ್ಣ ರಾಜ್ಯಗಳನ್ನು ಗೆಲ್ತಾ ಹೋಗ್ತಾನೆ. ಕೊಂಗಾಳ್ವರು, ನಿಡಗಲ್ಲಿನ ಚೋಳರು, ಆಳ್ವ ಕೇಳದ ಆಲುಪರನ್ನು ಕೂಡ ಈತ ಸೋಲಿಸಿ ಅವರ ಭಾಗಗಳನ್ನ ಆ ಪ್ರದೇಶಗಳನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊತಾನೆ. ಅಂದ್ರೆ ಕಲ್ಯಾಣಿ ಚಾಲುಕ್ಯರ ಪ್ರಭುತ್ವನ ಕಿತ್ತೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾನೆ. ಆದರೂ ಕೂಡ
ಸಂಪೂರ್ಣವಾಗಿ ಕಿತ್ತಾಕಕ್ಕಾಗದೇ ಆದರೂ ಕೂಡ ಆತನ ಪ್ರಯತ್ನ ಮೂಲಕವಾಗಿ ಇಡೀ ರಾಜ್ಯವನ್ನು ಒಂದು ಸ್ವತಂತ್ರ ರಾಜ್ಯದ ರೀತಿಯಲ್ಲಿ ಅತ್ಯಂತ ಮೇಲ್ಪಂಕ್ತಿಗೆ ತೆಗೆದುಕೊಂಡು ಹೋದಂಥ ಕೀರ್ತಿ ಈತನಿಗೆ ಸಲ್ಲುತ್ತೆ ಅಂತೇಳಿ ಪ್ರೊಫೆಸರ್ ಕೊಯಿಲೋರವರು ಉಲ್ಲೇಖವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥ ಅಂಶ ಅಂದರೆ ಸಾ.ಶ.118ರ ಕನ್ನೆಗಾಲ ಯುದ್ಧ ಏನಿದೆ, ಕಲ್ಯಾಣ ಚಾಲುಕ್ಯರ ಶ್ರೇಷ್ಠ ದೊರೆ 6ನೇ ವಿಕ್ರಮಾದಿತ್ಯ, ಈತ ವಿಕ್ರಮ ಶಕನ 1076ರಲ್ಲಿ ಸ್ಥಾಪನೆ ಮಾಡಿರ್ತಾನೆ. ಅದೇ ವಿಕ್ರಮಾದಿತ್ಯನೊಂದಿಗೆ ವಿಷ್ಣುವರ್ಧನ ಸಾ.ಶ.118ರ ಕನ್ನೆಗಾಲ ಕದನದಲ್ಲಿ ಯುದ್ಧನ ಮಾಡಿ ಸೋಲ್ತಾನೆ. ಅವರ ಒಂದು ಸಾರ್ವಭೌಮತನ ಕಿತ್ತೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ವಿಕ್ರಮಾದಿತ್ಯನಿಂದ ಸೋತು ಪುನಃ ಅವರ ಸಾಮಂತನಾಗಿ ಉಳ್ಕೊಳ್ಬೇಕಾಗತ್ತೆ ವಿಷ್ಣುವರ್ಧನ. ಆ ನಂತರದಲ್ಲಿ ಹಲವಾರು ಪ್ರದೇಶಗಳು ಮತ್ತೆ ಪುನಃ ಗೆಲ್ತಾ ಹೋಗ್ತಾನೆ. ಸಾ.ಶ.140ರ ವೇಳೆಗೆ ಆತ ಹಾನಗಲ್ಲು, ಉಚ್ಚಂಗಿ, ಬಂಕಾಪುರ ಮತ್ತು ಬನವಾಸಿ ಎಲ್ಲ ಪ್ರದೇಶಗಳನ್ನ ಗೆದ್ಕೊಂಡು ಅವುಗಳನ್ನು ತನ್ನ ರಾಜ್ಯಕ್ಕೆ ಸೇರ್ಪಡೆ ಮಾಡ್ಕೋತಾನೆ. 1142ರ ವೇಳೆಗೆ ಲಕ್ಕುಂಡಿಯನ್ನ ಜಯಿಸ್ಕೊಂಡು ಅದನ್ನು ಕೂಡ ತನ್ನ ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡ್ಕೊಳ್ತಾನೆ. ಹೀಗೆ ಸಾಕಷ್ಟು ಸಾಧನೆಗಳ ರಾಜಕೀಯವಾಗಿ ದಿಗ್ವಿಜಯಗಳನ್ನ ಅಥವಾ ಯುದ್ಧಗಳ ಮೂಲಕವಾಗಿ ಹೊಯ್ಸಳರ ಕೀರ್ತಿಯನ್ನ ಒಂದು ಸ್ವತಂತ್ರ ರಾಜ್ಯದಷ್ಟೇ ಮೇಲ್ಪಂಕ್ತಿಗೆ ತೆಗೆದುಕೊಂಡು ಅಂತ ಕೀರ್ತಿ ಆತನಿಗೆ ಸಲ್ಲುತ್ತೆ. ಇಂಥ ಒಬ್ಬ ಶ್ರೇಷ್ಠ ದೊರೆ ಸಾ.ಶ.152ರಲ್ಲಿ ಮರಣವನ್ನು ಹೊಂತಾನೆ. ವಿಷ್ಣುವರ್ಧನನ ಮರಣ ಕಾಲಾನುಕ್ರಮಣದಲ್ಲಿ ಕೇಳುವಂಥ ಬಹುಮುಖ್ಯವಾದ ಅಂಶ. ಈ ಹಿಂದೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳಲಾಗಿದೆ ವಾರ್ಷಿಕ ಪರೀಕ್ಷೆಯಲ್ಲಿ. 1152ರಲ್ಲಿ ಆತ ಮರಣವನ್ನು ಹೊಂತಾನೆ. ಇನ್ನು ಅವರ ಸಾಂಸ್ಕೃತಿಕ ಸಾಧನೆಗಳನ್ನು ಗಮನಿಸ್ಕೊಂಡ್ರೆ, ಈತ ತನ್ನ ದಿಗ್ವಿಜಯಗಳ ಜ್ಞಾಪಕಾರ್ಥಕವಾಗಿ ಪ್ರಮುಖವಾಗಿ 5 ನಾರಾಯಣ ದೇವಾಲಯಗಳನ್ನ ನಿರ್ಮಾಣ ಮಾಡ್ದ ಅಂತ ಉಲ್ಲೇಖ ಮಾಡಲಾಗುತ್ತೆ. 5 ನಾರಾಯಣ ದೇವಾಲಯಗಳನ್ನ ಈತ ಕಟ್ಟಿಸ್ತಾನೆ. ಪ್ರಮುಖವಾಗಿ ಎಕ್ಸಾಂಪಲ್ ಕೊಡಿದ್ರೆ ಬೇಲೂರಿನ ಪ್ರಾಚೀನ ಹೆಸರು ಅಥವಾ ಪ್ರಥಮ ಹೆಸರು ವೇಲಾಪುರ ಅಥವಾ ವೇಲಾಪುರಿ ಎಂದು ಕರೀತೇವೆ. ಬೇಲೂರಿನ ಚೆನ್ನಕೇಶವ ದೇವಾಲಯ ಮತ್ತು ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ, ಗದಗಿನಲ್ಲಿ ವೀರನಾರಾಯಣ ದೇವಾಲಯ, ಹೀಗೆ ಪ್ರಮುಖವಾಗಿ 5 ನಾರಾಯಣ ದೇವಾಲಯಗಳನ್ನ ಈತ ತನ್ನ ದಿಗ್ವಿಜಯ ಜ್ಞಾಪಕಾರ್ಥಕವಾಗಿ ಕಟ್ಟಿಸ್ತಾನೆ. ಜೊತೆಗೆ ಈತ ಶ್ರೀ ತಲಕಾಡುಗೊಂಡ ಎಂಬ ನಾಣ್ಯಗಳನ್ನ ಹೊರಡಿಸ್ತಾನೆ. ಅಂದರೆ ನಾಣ್ಯಗಳ ಮೇಲೆ ಶ್ರೀ ತಲಕಾಡುಗೊಂಡ ಎಂಬ ಅಂಕಿತ ಇರುವ ಹಲವಾರು ನಾಣ್ಯಗಳನ್ನ ಈತ ಹೊರಡಿಸ್ತಾನೆ. ಈತನ ಬಿರುದುಗಳನ್ನು ಅವಲೋಕನ ಮಾಡೋದಾದ್ರೆ ಕಂಚಿಗೊಂಡ, ತಲಕಾಡುಗೊಂಡ, ಮಹಾಮಂಡಲೇಶ್ವರ, ಮಲೆಪರೋಳ್ಗಂಡ, ಚಾಲುಕ್ಯ ಮಣಿಮಾಂಡಲಿಕ ಚೂಡಾಮಣಿ. ಈ ಬಿರುದು ಈತ ಚಾಲುಕ್ಯರ ಸಾಮಂತನಾಗಿದ್ದ ಅನ್ನೋದು ಕೂಡ ನಮಗೆ ಉಲ್ಲೇಖ ಮಾಡಿಸುತ್ತೆ. ಜೊತೆಗೆ ತತ್ಪಾದ ಪದ್ಮೋಪಜೀವನ್, ಕಂಚಿಗೊಂಡ, ತಲಕಾಡುಗೊಂಡ, ಮಹಾಮಂಡಲೇಶ್ವರ, ಮಲೆಪರೋಳ್ಗಂಡ, ಚಾಲುಕ್ಯ ಮಣಿಮಾಂಡಲಿಕ ಚೂಡಾಮಣಿ, ತತ್ಪಾದ ಪದ್ಮೋಪಜೀವನ್ ಇವು ವಿಷ್ಣುವರ್ಧನನ ಬಿರುದುಗಳು. ವಿಷ್ಣುವರ್ಧನ ಬಿರುದುಗಳನ್ನು ನೆನ್ಪಿಡೋದಕ್ಕೆ ಒಂದು ಸಿಂಪಲ್ ಆಗಿರೋ ಟ್ರಿಕ್ ಏನು ಅಂತಂದ್ರೆ KTM. ಸಾಮಾನ್ಯವಾಗಿ KTM ಬೈಕ್ ಅತ್ಯಂತ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದು. ಅದೇ KTMನಿಂದ ಒಂದೊಂದು ಅಕ್ಷರದಿಂದ ಒಂದೊಂದು ಬಿರುದನ್ನು ನೆನ್ಪಿಡ್ಬೋದು. K ಅಂದರೆ ಕಂಚಿಗೊಂಡ, T ಅಂದರೆ ತಲಕಾಡುಗೊಂಡ, M ಅಂತಂದ್ರೆ ಮಹಾಮಂಡಲೇಶ್ವರ ಅಥವಾ ಮಣಿಮಾಂಡಲಿಕ ಚೂಡಾಮಣಿ ಹಾಗಬೇಕಾದ್ರೆ ಕೂಡ ತೆಗೆದುಕೋಬಹುದು. ಹಾಗಾಗಿ ಇಲ್ಲಿ ಕನಿಷ್ಠ 3 ಬಿರುದುಗಳನ್ನು ನೆನ್ಪಿಟ್ಕೋ ಪ್ರಯತ್ನ ಮಾಡಬಹುದು. 2 ಅಂಕದ ಪ್ರಶ್ನೆ ಬಂದಾಗ ಅಥವಾ ಹೊಂದಿಸಿ ಬರೀರಿ ಫಿಲ್ ದ ಬ್ಲಾಂಕ್ಸ್ ನಿಮಗೆ ಉಪಯೋಗ ಆಗುತ್ತೆ.